ಯಾವುದೇ ವ್ಯಕ್ತಿ ಆಗಿಲ್ಲ, ಅವ್ರು ಹೇಗೆ ಇರೋದು ನೀಟಾಗಿ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ನಮ್ಮನ್ನು ತಾವು ತುಂಬ ಪ್ರೀತಿಸ್ಕೊಂಡು ಇರ್ತಾರಲ್ಲ, ಅವರನ್ನು ನೋಡೋಕೆ ಒಂದು ಖುಷಿ ಆಗುತ್ತೆ. ಒಟ್ಟಾರೆ ಬಂದಾಗ ನಮಗೆ ಕೂಡ ಯಾಕೆ ಹಿಂಗೆ ಬಂದಿದ್ದೀರಿ ಅಂತ ಅನಿಸುತ್ತೆ. ನಮಗೊಂದು ನಮ್ಮನ್ನು ನಾವು ಕ್ಲೀನ್ ಇಟ್ಕೊಳ್ಳೋಕ್ಕೆ ರೆಡಿಯಾಗಿ ಬರೋದಕ್ಕೆ ಏನು ತೊಂದರೆ ಇಲ್ವಲ್ಲ. ಬಟ್ಟೆ ಹಳೇದಾಗಿರಲಿ, ಕಾಣೋದಕ್ಕೆ ಹೆಂಗಿರಲಿ, ಒಂದು ನೀಟ್ನೆಸ್ ಅಲ್ವಾ. ನೋಡಿ, ಅದನ್ನು ನಾನು ಹೇಳಿದವರನ್ನು ನೀಟಾಗಿ ಬಂದು ನೋಡಿದಾಗ ನಮ್ಮ ಕುಟುಂಬದ ಯಾವುದೋ ಒಂದು ಸದಸ್ಯರನ್ನು ನೋಡ್ದಂಗೆ ಆಗುತ್ತೆ. ಕೇಳ್ಕೊಂಡ್ರು ನಮ್ಮ ಹತ್ರ, ಹಿಂಗಾಗಿದೆ ಸರ್, ಹಿಂಗಾಗಿದೆ ಅಂತ. ನಾವು ತಕ್ಷಣವೇ ಕೆಲವನ್ನೆಲ್ಲ ವಾಪಸ್ ಕಳಿಸ್ಬಿಡ್ತೀವಿ. ಎಲ್ಲಿಂದೆಲ್ಲ ಬರ್ತಾರೆ, ರಾಯಚೂರಿಂದ. ನಾವೊಂದು ಇಲ್ಲಿಗೆ ಬರಬೇಡಿ, ನಾವು ಮಾಡೋಕ್ಕಾಗಲ್ಲ ಅದನ್ನು. ಬೆಂಗಳೂರು ಆದರೆ ಒಂದು ಹೇಳ್ಬೋದು, ಅಟ್ಲೀಸ್ಟ್ ನಮ್ಮದೇ ರಿಪೋರ್ಟ್ರ್ ಇರ್ತಾರೆ. ನೀವು ರಾಯಚೂರಿಂದ ಬಂದು ಇಲ್ಲಿ ಸ್ಟೋರಿ ಮಾಡಿ ಇಲ್ಲಿಂದ ಮಾಡಿದ್ರೆ ನಮ್ಮ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ರಾಯಚೂರು ರಿಪೋರ್ಟ್ರನ್ನೇ ಮೀಟ್ ಆಗಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಆಯಾಯ ಊರಿನ ರಿಪೋರ್ಟ್ರ್ಗಳ ನಂಬರ್ ತಗೊಳ್ಳಿ ಅಂತೇಳಿ. ನೋಡಿ, 1987ರಿಂದ ನಿರಂತರವಾಗಿ ಇವ್ರಿಗೆ ಬರ್ತಾಯಿತ್ತು. ಯಾಕಂದರೆ ಅವರಿಗೆ ವಿಶೇಷ ಚೇತನ, ಈಗ ಕಣ್ಣು ಕಾಣಿಲ್ಲ ಅಂತಂದರೆ ಕೈ ಊನ ಇದ್ದರೆ, ಕಾಲು ಊನ ಇದ್ದರೆ ಪರ್ಸೆಂಟೇಜ್ ಅಂತ ಹಾಕ್ತಾರೆ. 25%, 50%, 75%, 100%. ಅದಕ್ಕೇನು ದುಡ್ಡು ಬರುತ್ತೆ. ಆಮೇಲೆ ಬೇರೆ ರಾಜ್ಯಗಳಲ್ಲಿ 3,000 ತನಕ ಕೊಡ್ತಾರೆ. ಇವ್ರದ್ದೆಲ್ಲ ಏನು ಗೊತ್ತಾ ಸರ್, ಇಂಥದ್ದು ಈ ಅಂಗವಿಕಲರು, ಸಾರಿ ಹಂಗೆ ಹೇಳೋಂಗಿಲ್ಲ ನಾನು, ವಿಶೇಷ ಚೇತನರು ಅಂತ ಕರೀತಾರೆ, ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಕಣ್ಣು ಕಾಣದವರು, ಈ ಥರ ಕೈ ಇಲ್ದವರು, ಇವರಿಗೆಲ್ಲ ಇಷ್ಟೆಲ್ಲ ಯಾವುದಕ್ಕೆಲ್ಲ ಹೊಡಿತೀವಂತೆ 5,000 ಮಾಡಿಬಿಡ್ಬೇಕಪ್ಪ. 5,000 6 ಕೋಟಿ ಜನ ಏನಿಲ್ಲ. ಆಮೇಲೆ ತುಂಬ ಸ್ಟ್ರಾಂಗ್ ಆಗಿದ್ದೀವಿ, ನಮಗೇನು ಬೇಕಾಗಿಲ್ಲ ಅನ್ನೋರು ಬಿಟ್ಟು ಬಿಡ್ಬೋದು. ಅದು ನಿಮ್ಮಿಷ್ಟಕ್ಕೆ ಬಿಡಬೇಕು. ನನಗೆ ಬೇಡಪ್ಪ, ನನಗೆ ಬೇಕಾದಷ್ಟು ಮಗ ಅಕೌಂಟ್ಗೆ ಹಾಕಿಟ್ಟಿದ್ದಾನೆ, ನನಗೆ 2,000, 4,000, 3,000 ಬೇಡ ಅಂತೇಳಿ ಸರ್ಕಾರಗಳು ಇದನ್ನು ಮಾಡಿಬಿಡ್ಬೇಕು. 5,000 ಫಿಕ್ಸ್, 5,000 ಫಿಕ್ಸ್. ಆ ಥರ ಮಾಡಿ ಏನು ಇಷ್ಟೆಲ್ಲ ಏನು ತಲೆ ಹೊಡೆದು ತಿಂತೀರಿ ಎಲ್ಲರದು 40% ಮತ್ತೊಂದು ಅಂತೇಳಿ. ಇಷ್ಟು ಸುದ್ದಿ. ಬನ್ನಿ, ನಮ್ಮ ರಿಪೋರ್ಟ್ರ್ ಇದ್ದಾರೆ ವೀರೇಶ್. ನಾವೇನು ಮಾಡಿದ್ವಿ, ಇವ್ರನ್ನ ನೇರವಾಗಿ ನಮ್ಮ ವೀರೇಶ್ ಇದ್ದಾರೆ, ಬೆಂಗಳೂರು ಪ್ರತಿನಿಧಿ, ಅವರನ್ನು ಡೈರೆಕ್ಟಾಗಿ ಕರ್ಕೊಂಡೋಗಿ ಅಂತ ಹೇಳಿದ್ದೀವಿ. ನೋಡಿ, ರಾಮಮೂರ್ತಿ 35 ವರ್ಷದಿಂದ ಬರ್ತಿದ್ದ ವಿಶೇಷ ಚೇತನ ರಾಮಮೂರ್ತಿ ನಗರದ ಶಾರದಾ ಕೆಂಗೇರಿಯ ಕವಿತಾ. ಹುಟ್ಟಿನಿಂದಲೇ ಅಂಧರಾಗಿರುವ ಶಾರದಾಗೆ ಕಳೆದ 8 ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ. ಪೋಲಿಯೋ ಅಟ್ಯಾಕ್ನಿಂದ ವಿಶೇಷ ಚೇತನರಾಗಿರೋ ಕವಿತಾ ಅವರಿಗೆ 4 ತಿಂಗಳಿಂದ ಪೆನ್ಷನ್ ದುಡ್ಡು ಬರ್ತಾ ಇಲ್ಲ. ನಮಗೆ ಇದನ್ನು ನೀವು ಸುದ್ದಿ ಮಾಡಬೇಕು ಅಂತಲೂ ಆಸೆ ಇಲ್ಲ. ಫೋನ್ ಮಾಡಿ ಹೇಳಿದರೆ ಕೆಲವರು ಕೇಳೋದಿಲ್ಲ, ಹಾಗಾಗಿ ಸುದ್ದಿ ಮಾಡ್ತಾಯಿದ್ದೀವಿ. ಸಾರಿ, ನಂದು ಇವತ್ತು ಸ್ವಲ್ಪ ಸೌಂಡು ವಾಯ್ಸ್ ಸ್ವಲ್ಪ ಡೌನ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್ ವೀರೇಶ್, ಓವರ್ ಟು ಯು. ಏನು ಮಾಡ್ತೀರಿ? ಜಯಪ್ರಕಾಶ್ ಶೆಟ್ಟಿ, ಈಗ ಶಾರದಾ ಮೇಡಮ್ ಮತ್ತು ಕವಿತಾ ಮೇಡಮ್ ಈಗ ಕೆಂಗೇರಿಯ ನಾಡ ಕಚೇರಿ ಅಂದರೆ ತಾಲೂಕು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಕರೆದುಕೊಂಡು ಬಂದು ತಹಶೀಲ್ದಾರ್ಗೆ ಮಾತಾಡಿಸಿ ಅವ್ರನ್ನ ಕುಂದುಕೊರತೆ ಅಂದರೆ ಯಾಕೆ ಪೆನ್ಷನ್ ಬರ್ತಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಸಿದ್ವಿ. ಆದರೆ ಈಗ ಇಲ್ಲಿನ ತಹಶೀಲ್ದಾರ್ ಉತ್ತಮವಾಗಿ ಸ್ಪಂದನೆ ಮಾಡಿದ್ದಾರೆ. ಇದೀಗ ಹೊಸದಾಗಿ ಪೆನ್ಷನ್ ಮಾಡಿಕೊಡಲು ಈಗ ಅವರು ಭರವಸೆ ನೀಡಿದ್ದಾರೆ. ಇನ್ನು 2 ದಿನಗಳಲ್ಲಿ ಈಗ ಹೊಸದಾಗಿ ಇವ್ರಿಗೆ ಪೆನ್ಷನ್ ಸಿಗುತ್ತೆ. ಯಾಕಂದರೆ ಇವರು ಕೊಪ್ಪದವರು, ಅಲ್ಲಿ ಕೊಪ್ಪದಲ್ಲಿ ಪೆನ್ಷನ್ ಬರ್ತಿತ್ತು, ಬಟ್ ಅಲ್ಲಿ ರದ್ದಾಗಬೇಕು ಕಾರ್ಡು. ಹೀಗಾಗಿ ಆ ಒಂದು ರದ್ದಾದರೆ ಈ ಒಂದು ಕೆಂಗೇರಿಯ ನಾಡ ಕಚೇರಿಯಲ್ಲಿ ಅವರು ಹೊಸ ಪೆನ್ಷನ್ಗೆ ಮಾಡ್ಬೋದು. ಹೀಗಾಗಿ ಈ ಒಂದು ಕಾರ್ಡಿಗೆ ರದ್ದು ಮಾಡಲು ಈಗ ತಹಶೀಲ್ದಾರ್ ಅವರು ಸೂಚನೆ ನೀಡಿದ್ದಾರೆ. ಅದಾದ ನಂತರ ಇಲ್ಲಿ ಹೊಸ ಕಾರ್ಡ್, ಈಗ ಪೆನ್ಷನ್ ಕಾರ್ಡ್ ಬರುತ್ತೆ, 1,400 ರೂಪಾಯಿ ಬರುತ್ತೆ. ಈ ಹಿಂದೆ 800 ರೂಪಾಯಿ ಬರ್ತಿತ್ತು, ಬಟ್ ಇದೀಗ ಜಾಸ್ತಿ ಬರ್ತಿತ್ತು, 1,400. ಈಗ ಶಾರದಾ ಮೇಡಮ್ ಇದ್ರೆ ಮಾತಾಡ್ಸೋಣ. ಮೇಡಮ್, ಈಗ ಮೀಟ್ ಆದ್ರಿ ಡೆಪ್ಟಿ ತಹಶೀಲ್ದಾರ್ ರವಿ ಕೃಷ್ಣಮೂರ್ತಿ ಅವ್ರನ್ನ, ಹೇಗನ್ಸುತ್ತೆ ಮೇಡಮ್ ಅಂತ? ತುಂಬ ಖುಷಿ ಆಗ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೊತೆಗೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ ವೀರೇಶ್ ಅವರು. ನನಗೆ ತುಂಬ ಖುಷಿ ಆಗ್ತಿದೆ. ಈಗ 1,400 ರೂಪಾಯಿ ಮಾಡಿಕೊಡ್ತೀವಿ ಅಂತ ತಹಸೀಲ್ದಾರ್ ನಮಗೆ ಹೇಳಿದ್ದಾರೆ. ಖಂಡಿತ ಬರುತ್ತೆ ಅನ್ನೋ ಭರವಸೆ ನಾನು ಇಟ್ಕೊಂಡಿದ್ದೀನಿ. ನನಗೆ ಯಾವ ರೀತಿ ಹೊಗಳಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಸ್ಟುಡಿಯೋದಲ್ಲಿರೋ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ತುಂಬ ಖುಷಿ ಆಯಿತು. ಕಾಯ್ತೀನಿ, ಬಂದ ಮೇಲೆ ಇನ್ನೊಂದು ಸಲ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಇದು 800 ರೂಪಾಯಿ ಬರ್ತಿತ್ತು, ಇದೀಗ 1,400 ರೂಪಾಯಿ ಬರ್ತದೆ. 1,800 ರೂಪಾಯಿ ಬರ್ತಿತ್ತು, ಅದು ಸ್ಟಾಪ್ ಆಗಿ 8 ತಿಂಗಳು 9 ತಿಂಗಳಾಯಿತು. ಈಗ ಅದಕ್ಕೆ ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ಇವಾಗ 1,400 ರೂಪಾಯಿ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದ್ದೀನಿ. ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಕವಿತಾ ಮೇಡಮ್, ನೀವು ಸಹ ತಹಶೀಲ್ದಾರ್ನ ಮೀಟ್ ಮಾಡಿದ್ರ, ಅವ್ರು ಸಹ ಭರವಸೆ ನೀಡಿದ್ದಾರೆ, ಈಗ ಮಾಡಿಕೊಡ್ತೀವಿ ಅಂತ, ಹೊಸ ಕಾರ್ಡನ್ನು ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಗುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ. ವೀರೇಶ್ ಅವರು ನಮಗೆ ತುಂಬ ಸಹಾಯ ಮಾಡಿದರು. ಅವರು ರವಿ ಸರ್ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇಸ್ಕೊಂಡು ಈಗ ಅಲ್ಲಿ ರದ್ದಾದ ಮೇಲೆ ಇದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ತೊಗೊಂಡಿದ್ದಾರೆ. ಇದ್ರ ಒಳ್ಳೆ ರಿಪಬ್ಲಿಕ್ ಡೇಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಒಳ್ಳೆ ಧನ್ಯವಾದಗಳು ಸರ್.
ಜಯಪ್ರಕಾಶ್ ಶೆಟ್ರೆ ಇದೇ ಆಫೀಸು ಅವ್ರು, ಬಟ್ ರವಿ ಸರ್ ಇಲ್ಲ, ಅವ್ರೇನೋ ಮೀಟಿಂಗ್ ಇದೆ ಅಂತ 11:30 ಹೋದ್ರು. ಈಗ ಅವ್ರನ್ನ ಮಾತಾಡಿಸಿದ್ದೆ, ಬಟ್ ಈಗ ಸಿಬ್ಬಂದಿಗಳು ಮಾತ್ರ ಈ ಒಂದು ಕಚೇರಿ ಇದ್ದಾರೆ. ಅರ್ಥ ಆಯ್ತು. ಓಕೆ, ಈಗ ವೀಕ್ಷಕರೇ, ನಮ್ಮ ವೀರೇಶ್ ಮಾತಾಡಿದ್ದಾರೆ. ಅಲ್ಲಿ ರವಿ ಅವರು ಕೂಡ ಮಾತಾಡಿದರು ನಮ್ಮ ಜೊತೆ. ಅಂದರೆ ಈ ಸುದ್ದಿ ಹೋದ ತಕ್ಷಣ ಅವರು ಬೇರೆ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದಾರೆ. ಅಂದರೆ ಅವರ ಕಾರ್ಯ ನಿಮಿತ್ತ. ಖುಷಿ ವಿಚಾರ ಏನಪ್ಪ ಅಂತಂದರೆ ಪಿಂಚಣಿ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೇ ಆಗತ್ತೆ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್, ಅಂಧರ ಬಾಳಿಗೆ ಬೆಳಕಾಯಿತು ಸೂಪರ್ 3. ವಿಶೇಷ ಚೇತನ ಪಿಂಚಣಿ ನೀಡುವ ಭರವಸೆ ಇಬ್ಬರಿಗೂ ಕೂಡ. ಎಷ್ಟೆಲ್ಲ ಜನ ಕರ್ಕೊಂಡೋಗಿದ್ದಾರೆ ನಮ್ಮ ವೀರೇಶ್, ಅವರೆಲ್ಲರೂ ಕೂಡ ಮಾಡಿಕೊಡ್ತೀನಿ, ಹೊಸದಾಗಿ ಪಿಂಚಣಿ ಮಾಡಿಕೊಡೋ ಭರವಸೆಯನ್ನು ಅಲ್ಲಿ ಅಧಿಕಾರಿಗಳು ನೀಡಿದ್ದಾರೆ. ರವಿಕೃಷ್ಣ ಉಪತಹಶೀಲ್ದಾರಲ್ಲಿದ್ದರು, ಹೋದಾಗ ಅವ್ರು ಮಾತಾಡಿದ್ದಾರೆ ಕೂಡ. ಮಾತಾಡಿಬಿಟ್ಟು ಇಲ್ಲ ನಾನು ಮಾಡಿಕೊಡ್ತೀನಿ, ನನಗೆ ಗೊತ್ತಾಯಿತು ಸೂಪರ್ 3 ಬರ್ತಾ ಇದೆ ಅಂತೇಳಿ ನಾನು ಮಾಡೇ ಕೊಡ್ತೀನಿ. ನಾನು ನೋಡಿ, ನಮ್ಮ ಕೆಲಸ ಈ ಥರ ಒಳಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಇದು ಸ್ವಲ್ಪ 10 ನಿಮಿಷ ಮೊದಲನ ವಿಜುವಲ್ ಆಯಿತಾ. ನಾವೀಗ ಲೈವ್ ಹೋದಾಗ ಅವರು ಅದನ್ನು ಮಾಡಿಸಿ ಓಕೆ ಅಂತ ಹೇಳಿ ಹೊರಟೋಗಿದ್ದಾರೆ. ಸೊ ಹಾಗಾಗಿ ಉಪತಹಶೀಲ್ದಾರ್ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸಿದರು. ಕೇಳಿಸ್ಕೊಂಡು ಏನಾಗಬೇಕಾಯ್ತು ನಮ್ಮಿಂದ? ಈಗ ಇವರು ಇಲ್ಲಿಗೆ ಬರ್ತಾ ಇದ್ದಾರೆ ಸರ್. ಕೆಂಗೇರಿಗೆ ಬರ್ತಾರೆ. ಕೆಂಗೇರಿಗೆ ಬಂದು ವಾಸ ಇರ್ತಾರೆ. ಅದಕ್ಕೆ ಇವಾಗ ಪೆನ್ಷನ್ಗೆ ಮಾಡಿದ್ದೀವಿ. ಬಟ್ ಅದು ಅವರು ರೇಷನ್ ಕಾರ್ಡ್ ಬೇಕು ಅಂತಾರೆ. ರೇಷನ್ ಕಾರ್ಡ್ ಏನು ಬೇಡ, ನಿಮ್ದು ಆಧಾರ್ ಕಾರ್ಡ್ ಇದೆಯಾ? ಕೊಡಿ ಆಧಾರ್ ಕಾರ್ಡ್. ಒರಿಜಿನಲ್ ತೋರಿಸಿ ಜೆರಾಕ್ಸ್ ಕೊಡಿ. ಸರ್ ಇವ್ರದ್ದು 8 ತಿಂಗಳಿಂದ ಪೆನ್ಷನ್ ಇಲ್ಲ, ನಿಂತೋಗ್ಬಿಟ್ಟಿದೆ. ಅದು ಇವಾಗ ಇವರು ತಮ್ಮನ್ ಬಂದಿದ್ದಾರೆ. ನೀವು ಆಧಾರ್ ಲಿಂಕ್ ಎಲ್ಲ ಮಾಡಿದ್ದೀರಾ? ಇಲ್ಲ ಇಲ್ಲ, ಅದು ಊರಲ್ಲಿ ಇದ್ರಿಂದ ಅಡ್ರೆಸ್ ಚೇಂಜ್ ಆಯ್ತಲ್ಲ, ಹಂಗಾಗಿ ಏನೂ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಹೊಸದಾಗಿ ಇಲ್ಲೇ ಅಪ್ಲೈ ಮಾಡೋಣ ಅಂತ. ಶಾರದಾ ರೆಡಿಮೇನಾ? ಇಲ್ಲ ಸರ್, ಬರ್ತಾ ಇಲ್ಲ. ಯಾಕೆ ನಿಂತೋಗಿದೆ? ಅಮ್ಮ ಯಾಕೆ ನಿಂತೋಗಿದೆ ಕೇಳಿದ್ರೆ ಏನಾದ್ರು? ಇಲ್ಲ, ನಾವು ಕೇಳಕ್ ಹೋದ್ರೆ ಅವ್ರು ನಿಮ್ದು ಅಡ್ರೆಸ್ ಚೇಂಜ್ ಇದೆ ಅಂತ ಅಷ್ಟೇ ಇಲ್ಲ, ಹೇಳಿಲ್ಲ. ಆ ಥರ ಏನಿಲ್ಲ. ಇಲ್ಲಲ್ಲ, ಇದು ಊರಲ್ಲಿ ಊರಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕಲ್ಲಿ ಬರ್ತಾ ಇದ್ದಂಗೆ. ಅದು ಇವಾಗ ಏನಾಗಿದೆ, ಈ ಇದು ಬೆಂಗಳೂರು ಅಡ್ರೆಸ್ ಇರೋದ್ರಿಂದ ಅವ್ರು ಸ್ಟಾಪ್ ಮಾಡಿದ್ದಾರೆ. ಅಡ್ರೆಸ್ ಚೇಂಜ್ ಆಗಿದ್ರೆ ನಿಂತೋಗಲ್ಲ, ಅದು ನಿಮ್ಮ ಅಕೌಂಟ್ ನಂಬರ್ಗೆ ಬರುವಂಥದ್ದು. ಅಕೌಂಟ್ಗೆ ಬರ್ತಾ ಇತ್ತು, ಅದು ನಿಲ್ಸ್ಬಿಟ್ಟು KYC ಮಾಡಿಸಿದ್ದೀರಾ ನೀವು? ಆಧಾರ್ ಲಿಂಕ್ ಮಾಡಿಸಿದ್ದೀರಾ? ಮತ್ತೆ ಬಯೋಮೆಟ್ರಿಕ್ ಎಲ್ಲ ಕೊಟ್ಟಿದ್ದೀರಾ ನೀವು? ಇಲ್ಲ. ಊರಲ್ಲಿ ಶೃಂಗೇರಿ ಅಲ್ಲಿ ವಿಚಾರಿಸಿ ಒಂದ್ಸಲ. ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವು ಅಡ್ರೆಸ್ ಚೇಂಜ್ ಮಾಡಿದ್ದೀರಲ್ಲ, ಇಲ್ಲಿಗೆ ಟ್ರಾನ್ಸ್ಫರ್ ತಗೋಬೋದು ನೀವು ಪೆನ್ಷನ್. ಟ್ರಾನ್ಸ್ಫರ್ ಕೇಳಿದ್ರೆ ಸಾಧ್ಯನೇ ಇಲ್ಲ ಕೊಡಕ್ಕೆ. ಅದು ಅಲ್ಲೊಂದು ತಗೋತೆ ಇಲ್ಲೊಂದು ತಗೋದ್ರೆ ಕೊಡಕ್ಕೆ ಆಗಲ್ಲ. ಆ ಥರ ಏನಿಲ್ವಲ್ಲ. 50 ಇಸ್ವಿಲೇ ಕೇಳಿದ್ದೀನಿ ನಾನು ಟ್ರಾನ್ಸ್ಫರ್ ಕೊಡಿ. ನೀವೊಂದ್ಸಲ ನಿಮ್ಮ ತಾಲೂಕು ಹಳೆ ತಾಲೂಕು ಏನಿತ್ತು ಬರ್ತಾ ಇತ್ತಲ್ಲ, ಅಲ್ಲೊಂದ್ಸಲ ವಿಚಾರಿಸ್ಕೊಂಡು ಬನ್ನಿ. ಕ್ಯಾನ್ಸಲ್ ಆಗಿದೆ, ನಾನು ನಿಮ್ಗೆ ಹೊಸ್ದಾಗಿ ಮಾಡ್ಕೊಡ್ತೀನಿ. ನಿಮಗೆ ಪೆನ್ಷನ್ ಬರೋ ಥರ ಮಾಡ್ಕೊಡ್ತೀನಿ. ಅಡ್ರೆಸ್ ಬಂದಿದ್ದಾರಲ್ಲ, ನೀವು ಫಸ್ಟು ಏನು ಬರ್ತಾ ಇತ್ತು ಅಲ್ಲಿ ವಿಚಾರಿಸಿ. ಅಲ್ಲಿ ನಿಮ್ದು ಏನಾದ್ರು ರಿಜೆಕ್ಟ್ ಆಗಿ ಅಥವಾ ಕ್ಯಾನ್ಸಲ್ ಆಗಿದ್ರೆ ಪೆನ್ಷನ್ನು, ಇಲ್ಲಿ ಹೊಸ ಅಪ್ಲಿಕೇಶನ್ ತೊಗೊಂಡು ನಾನು ಮಾಡ್ಕೊಡ್ತೀನಿ. ಅದೇ ಈಗ ಅವ್ರ ತಮ್ಮನ್ನೇ ನಾನು ಕೇಳಿದೆ, ಇಲ್ಲ ಫ್ಯಾನ್ಸಿ. ಓಕೆ, ಈಗ ಅವರಲ್ಲಿದ್ದಾರೆ. ಪಾಪ ಅವರು 8 ತಿಂಗಳಿಂದ ಸಮಸ್ಯೆ ಆಗ್ತಾಯಿತ್ತು. ನಾವೇ ಕರ್ಕೊಂಡೋಗಿ ಮಾತಾಡಿಸಿದ್ದೀವಿ. ಆಮೇಲೆ ನಿಮ್ಗೆ ಗೊತ್ತಲ್ಲ, 50% ಮಾತ್ರ ಇಂಪ್ಯಾಕ್ಟ್. ಅಲ್ಲಿ ಹೋದ್ರು ಕೂತ್ರು ಬಂದರು ಅಂತ ಬಿಡಲ್ಲ ನಾವು. ಅವರು ನಾಡಿದ್ದು ಅಕೌಂಟಿಂದ ಹಿಂಗೆ ದುಡ್ಡು ತೆಗೆದು ಹಿಂಗೆ 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 ಎಣಿಸ್ಬಿಟ್ಟು ಹಿಂಗೆ ತೋರಿಸಿದಾಗ ಅಲ್ಲಿ ತನಕ ಫಾಲೋಅಪ್ ಮಾಡ್ತೀನಿ. ಅದು ನಾನು ನಿಮ್ಗೆ ಕೊಡುವಂಥ ಭರವಸೆ, ನೀವು ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ. ಆ ವಿಶ್ವಾಸವನ್ನು, ಆ ಕ್ರೆಡಿಬಿಲಿಟಿನ ಉಳಿಸ್ಕೋತೀನಿ. ಈಗ ಮತ್ತೊಂದು ಸುದ್ದಿ ಬಂದಿದೆ, ಆ ಸುದ್ದಿ ಹತ್ರಕ್ಕೆ ಹೋಗ್ತಾ